ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 10ನೇ ಸಂಚಿಕೆಗೆ ಸ್ವಾಗತ. ಬಿಜಾಪುರದ ಯಲಗುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ತೀರಾ ಒಂದು ಬಡ ಕುಟುಂಬದಿಂದಾನೇ ಬಂದಿದ್ದಾರೆ. ಇಲ್ಲಿ ಎಂವಿಯಲ್ಲಿ ಸೇರಿಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧಕರ ಪಟ್ಟಿಯಲ್ಲಿ ಇವರ ಹೆಸರನ್ನು ಸೇರ್ಪಡೆ ಮಾಡಿದ್ದಾರೆ. ಹಾಗೆ ಬನ್ನಿ, ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಲಗುರೇಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಯಲಗುರೇಶ್ ಅವರೇ, ಈಗ ಎಂವಿ ಕಂಪನಿಯಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಾ. ನಿಮ್ಮ ಬಾಲ್ಯದ ದಿನಗಳನ್ನು ಒಂದ್ಸಲ ನೆನಪು ಮಾಡ್ಕೊಳ್ಬೇಕು. ನಿಮ್ಮ ಊರು, ನೀವು ಕಲಿತಂತಹ ಶಿಕ್ಷಣ ಎಷ್ಟು, ಹಾಗೆ ನಿಮ್ಮ ಸಿಸ್ಟರ್ ಬ್ರದರ್, ಹಾಗೆ ನಿಮ್ಮ ತಂದೆ ತಾಯಿ, ನೀವಿರುವಂಥ ಪ್ಲೇಸಲ್ಲಿ ಮೊದಲು ಯಾವ ರೀತಿ ಜೀವನ ಸಾಗಿಸ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ನನ್ನ ಹೆಸರು ಬಂದುಬಿಟ್ಟು ಯಲಗುರೇಶ್ ಸಾತ್ಯಾಳ್ ಅಂತ. ಸೊ ಬೇಸಿಕಲಿ ನಾನು ಬಿಜಾಪುರ ಡಿಸ್ಟಿಕ್ಕು ಬಸವನ ಬಾಗೇವಾಡಿ ತಾಲೂಕು. ಸೊ ಚಿಮ್ಮಲ್ಗಿ ಅಂತ ಸಣ್ಣ ಗ್ರಾಮ ನಂದು. ಸೊ ನಾವು ತುಂಬ ಏನಂದರೆ ಬಡ ಕುಟುಂಬದಿಂದ ಬಂದಿದ್ದೀನಿ. ನಾನು ಹೇಳ್ಬೇಕಂದ್ರೆ ನಂದು ಎಜುಕೇಷನ್ ಏನಂದರೆ ಎಲ್ಲನೂ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮುಗ್ದಿರೋದು. ಸೊ ನನ್ನ ಕನಸು, ನನ್ನ ಡ್ರೀಮ್ ಏನಂತಂದರೆ ಇಂಜಿನಿಯರ್ ಆಗಬೇಕಂತ ನನ್ನ ಕನಸು. ಅದ್ರ ತಕ್ಕಂಗೆ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಓದಿದೆ. ಸೊ ಓದಿದ್ದೆ, ಅದು ಅಲ್ಲದೇನಪ್ಪ ಅಂತಂದರೆ ಮೊರಾರ್ಜಿಯಲ್ಲಿ ಓದಿದೆ. ಸೊ ಅದಾದ ನಂತರ ಏನಂದರೆ ಡಿಪ್ಲೊಮಾ ಮಾಡ್ಕೊಂಡೆ ಮುಂದೆ. ಸೊ ಡಿಪ್ಲೊಮಾ ಮಾಡಿಕೊಂಡು ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಈಸಿಯಾಗಿ ಕಲಿತೆ. ಅದಾದ ನಂತರ ಥರ್ಡ್ ಸೆಮ್ಮು ಫೋರ್ತ್ ಸೆಮ್ಮು ಕೂಡ ಏನಂತಂದರೆ ಕಲಿತಿರೋ ಟೈಮಲ್ಲಿ ಕೊರೋನಾ ಅಂತ ಬಂತು. ಅವಾಗ ಏನಂತಂದರೆ ಸೊ ನಮ್ಮದು ಫ್ಯಾಮಿಲಿ ಹೆಂಗಂದರೆ, ನಮ್ಮ ಕುಟುಂಬ ಹೆಂಗಂದರೆ, ಸೊ ಇವತ್ತು ದುಡಿದ್ರೆ ಮಾತ್ರ ನಾಳೆ ಊಟ ಉಣ್ಬೇಕು. ಸೊ ಅಂಥ ಫ್ಯಾಮಿಲಿಯಿಂದ ಬಂದಿರತಕ್ಕಂಥದ್ದು. ಸೊ ಮನೆ ನೋಡಿದ್ರೆ ತುಂಬ ಪರಿಸ್ಥಿತಿ ಕೆಟ್ಟದಿದೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತಂದರೆ ತುಂಬಾ ದುಡ್ಡು ಬೇಕು. ಸೊ ಮನೇಲಿ ಏನಪ್ಪ ಅಂತಂದರೆ ಇವಾಗ ತಿನ್ನಲಿಕ್ಕೆ ಹಿಟ್ಟು ಬೇರೆ ಇಲ್ಲ. ಸೊ ಏನಾದರೂ ಮಾಡಿಬಿಟ್ಟು ಸಾಧನೆ ಮಾಡಬೇಕು. ಒಟ್ಟಾರೆ ಏನಪ್ಪ ಅಂತಂದರೆ ಸೊ ಮನೇನ ನಡೆಸ್ಕೊಂಡು ಹೋಗ್ಬೇಕಂತಂದ್ಬಿಟ್ಟು ಸೊ ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿ. ಸೊ ಯಾವುದಾದ್ರೂ ಕೆಲಸ ಮಾಡಬೇಕಂತ ಬೆಂಗಳೂರು ಒಳಗಡೆ ಏನಂತಂದರೆ ಒಂದು ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಿರೋ ಟೈಮಲ್ಲಿ ಸೊ ವಿಲಾಸ್ ಸರ್ ಏನಪ್ಪ ಅಂತಂದರೆ ಈ ಥರ ವರ್ಕ್ ಇದೆ. ಸೊ ಎಂಇ ಸಂಸ್ಥೆ ಏನಪ್ಪ ಅಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗುತ್ತೆ. ಸೊ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಸಾಧನೆ ಮಾಡ್ಬೋದು. ಸೊ ನೀವು ಏನೆಲ್ಲ ಅಂದ್ಕೊಂಡಿರ್ತಿಲ್ಲ, ನಿಮ್ಮ ಕನಸು ಪ್ರತಿಯೊಂದು ಈಡೇರುತ್ತೆ ಅಂತಂದ್ಬಿಟ್ಟು ಏನಂತಂದರೆ ಸೊ ವಿಲಾಸ್ ಅವ್ರು ಏನಂದರೆ ಕರ್ಸ್ಬಿಟ್ಟಿಲ್ಲಿ ಏನಪ್ಪ ಅಂತಂದರೆ ಒಂದು ಚಾನ್ಸ್ನ ಕೊಟ್ಟು ತಾವು ಬೆಳೆದ್ರ ಜೊತೆಗೆ ಏನಂತಂದರೆ ನಮ್ಮನ್ನು ಕೂಡ ಬೆಳೆಸಿದ್ದಾರೆ. ಸೊ ಅವ್ರು ಯಾವ ಥರ ಬೆಳೆದಿದ್ದಾರಪ್ಪ ಅಂತಂದರೆ ಇಡೀ ಕರ್ನಾಟಕದಲ್ಲೇ ಸೊ ಎಂಇ ಸಂಸ್ಥೆ ಒಳಗಡೆ ಏನಪ್ಪ ಅಂತಂದರೆ ಫಸ್ಟ್ ರೂಬಿ ಡೈರೆಕ್ಟರ್ ಆಗಿ ಅವ್ರು ಆಯ್ಕೆ ಆಗಿದ್ದಾರೆ. ಸೊ ಫಸ್ಟ್ ರೂಬಿ ಡೈರೆಕ್ಟರ್ ಆಗಿ ಅವ್ರು ಆಯ್ಕೆ ಆಗಿಬಿಟ್ಟು ನಮ್ಮನ್ನ ಏನು ಮಾಡಿದಾರಪ್ಪ ಅಂತಂದರೆ ಕರ್ನಾಟಕದಲ್ಲಿ ಸೊ 5ನೇ ರೂಬಿ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿದ್ದಾರೆ. ಸೊ ಅದಲ್ಲದೇನಪ್ಪ ಅಂತಂದರೆ ತಮ್ಮ ಫಂಕ್ಷನ್ ಜೊತೆಗೆ ಸೊ ನಾನು ಒಬ್ಬನೇ ಫಂಕ್ಷನ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಸೊ ನನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬರು ಫಂಕ್ಷನ್ ಮಾಡ್ಕೋಬೇಕು. ಸೊ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಸಾಧಕರಾಗಿ ನಿಲ್ಬೇಕಂತಂದ್ಬಿಟ್ಟು ಏನು ಮಾಡಿದಾರಪ್ಪ ಅಂತಂದರೆ ಸೊ ನನಗೂ ಕೂಡ ಏನಂತಂದರೆ ಈ ಕಂಪ್ನಿ ಒಳಗಡೆ ಚಾನ್ಸ್ ಕೊಟ್ಟು ಸೊ ಸಾಧಕರ ಪಟ್ಟಿ ಒಳಗಡೆ ಒಬ್ಬನನ್ನಾಗಿ ಮಾಡಿ. ಅದಲ್ಲದೇನಪ್ಪ ಅಂತಂದರೆ ಸೊ ಕಂಪನಿ ಕಡೆಯಿಂದ ಏನಪ್ಪ ಅಂತಂದರೆ ತುಂಬಾ ಅಚೀವ್ಮೆಂಟ್ ಮಾಡಿದ್ದೀನಿ. ಸೊ ಏನಂತಂದರೆ ಫಸ್ಟ್ ಆಫ್ ಆಲು ಸೊ ನಾವು ಅಂದ್ಕೊಂಡಿರೇ ಇರಲಿಲ್ಲ ನಾನು ಇಷ್ಟೊಂದು ದುಡ್ಡಿನ ಬೈಕ್ ನಾನು ತೊಗೊತೀನಿ, ಸೊ ನನ್ನ ಕನಸನ್ನ ಈಡೇರಿಸ್ಕೊತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ವಿಲಾಸ್ ಸರ್ ಏನಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಚಾನ್ಸಿಂದ ಏನಪ್ಪ ಅಂತಂದರೆ ಇವಾಗ ಎಂಇ ಸಂಸ್ಥೆಯಿಂದ ಏನಪ್ಪ ಅಂತಂದರೆ ಸಾಕಷ್ಟು ಸಾಧನೆಗಳನ್ನ ಮಾಡಿ ಸೊ ಇವಾಗ ಏನಪ್ಪ ಅಂತಂದರೆ ಪ್ರೆಸೆಂಟ್ ಲಕ್ಷಾಧಿಪತಿಯಾಗಿ ಸೊ ಅದು ಅಲ್ಲದೇನಪ್ಪ ಅಂತಂದರೆ 3 ಲಕ್ಷದ R15 V4 M ಅಂತಕ್ಕಂಥ ಒಂದು ಬೈಕ್ನ ಮೇಂಟೈನ್ ಮಾಡ್ತಿದ್ದೀನಿ. ನೀವು ಹಿಂದೆ ಈ ಕನಸು ಏನಾದರೂ ಕಂಡಿದ್ರಾ, ನಾನು ಈ ಥರ ಮಾಡಬೇಕು, ನಾನು ಈ ಥರ ಅಚೀವ್ಮೆಂಟ್ ಮಾಡಬೇಕು? ಸೊ ಅದು ಕೂಡಲೇ ನೆರವೇರಿದೆಯಾ ಅಥವಾ ತುಂಬ ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿದ್ದೀರಾ? ಮೇಡಮ್ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು, ಅದೇ ಹೇಳಿದ್ನಲ್ಲ ಆವಾಗಲೇ. ಸೊ ನನ್ನ ಕನಸು ಏನಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ. ಬಟ್ ಈಗ ಜನರು ಏನಂತಂದರೆ ಸೊ ನನ್ನ ಥರನೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ನರ್ಸ್ ಆಗಬೇಕು, ಸೊ ನಾನು ಜಡ್ಜ್ ಆಗಬೇಕು, ಲಾಯರ್ ಆಗಬೇಕು, PC ಆಗಬೇಕು, IAS ಆಗಬೇಕು, KS ಆಗಬೇಕಂತ ಸೊ ಓದ್ತಾನೇ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಜನ ಓದ್ತಾ ಇದ್ದಾರೆ. ಬಟ್ ಏನಂದರೆ ಸೊ ಎಜುಕೇಷನ್ ತಕ್ಕಂಗೆ ಏನಪ್ಪ ಅಂತಂದರೆ ಸಫಿಷಿಯೆಂಟ್ ಆಗ್ತಕ್ಕಂಥ ಒಂದು ಸೊ ಗೌರ್ಮೆಂಟ್ ಎಂಪ್ಲಾಯ್ ಆಗೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ತಿಳಿಸೋದು ಒಂದೇ ಒಂದು ಉದ್ದೇಶ ಏನಂತಂದರೆ ಸೊ ದೇಶ ಸೇವೆ ಮಾಡಬೇಕಂದ್ರೆ ಆರ್ಮಿನ ಆಗಬೇಕಂತೇನಿಲ್ಲ, ಪೊಲೀಸ್ ಆಗಬೇಕಂತಲ್ಲ. ಸೊ ಇದೇನಪ್ಪ ಅಂತಂದರೆ ಎಂಇ ಸಂಸ್ಥೆಯಿಂದ ಏನಂದರೆ ಸೊ ನಿರುದ್ಯೋಗಗಳನ್ನ ಸಮಸ್ಯೆ ಕಡಿಮೆ ಮಾಡಿಬಿಟ್ಟು ಅನ್ಎಂಪ್ಲಾಯ್ಮೆಂಟ್ನ ಕಡಿಮೆ ಮಾಡಿಬಿಟ್ಟು ಸೊ ನಾವು ಕೂಡ ಏನಂತಂದರೆ ದೇಶದ ಬ್ರ್ಯಾಂಡ್ನ ಯೂಸ್ ಮಾಡಿಬಿಟ್ಟು ದೇಶ ಅನ್ನೋಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದರೆ ಸೊ ಹೆಮ್ಮೆಯಿಂದ ನಮ್ಮ ರಾಜ್ಯದ ನಮ್ಮ ಕರ್ನಾಟಕ ಬ್ರ್ಯಾಂಡ್ನ ಯೂಸ್ ಮಾಡಿಬಿಟ್ಟು ಏನಂತಂದರೆ ಸೊ ಬ್ರ್ಯಾಂಡ್ ಜೊತೆಗೆ ಏನಂತಂದರೆ ಅನ್ಎಂಪ್ಲಾಯ್ಮೆಂಟ್ನು ಕಡಿಮೆನೂ ಮಾಡ್ತಿದ್ದೀವಿ, ದೇಶ ಸೇವೆನೂ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಏನಂದರೆ ಹೆಮ್ಮೆಯಿಂದ ಹೇಳ್ಕೊತೀವಿ ಮೇಡಮ್. ನೀವೀಗ ಎಂವಿ ಕಂಪನಿಗೆ ಬಂದು ಜಾಯ್ನ್ ಆಗುವಾಗ ತುಂಬ ಜನ ತುಂಬ ರೀತಿಯಲ್ಲಿ ಮಾತಾಡಿರ್ಬೋದು. ಆ ರೀತಿಯ ಅನುಭವ ಏನಾದರೂ ಆಗಿದೆಯಾ? ಸೊ ಹೊರಗಡೆ ಜನ ಅನ್ನೋಕ್ಕಿಂತ ಏನಂತಂದರೆ ನನ್ನ ರಿಲೇಟಿವ್ ಹೆಚ್ಚು ಮಾತಾಡಿರೋದು. ಸೊ ಮೀನ್ಸ್ ಏನಂತಂದರೆ ಅವ್ನು ಅಲ್ಲಿ ಹೋಗ್ಬಿಟ್ಟು ಏನು ಸಾಧನೆ ಮಾಡ್ತಾನೆ, ಸೊ ಅವ್ನಿಗೆ ಇನ್ನೂ ಚಿಕ್ಕ ಏಜು, ಆ ಚಿಕ್ಕ ಏಜ್ ಒಳಗಡೆ ಏನು ಮಾಡ್ತಾನೆ ಅವನು, ಸೊ ಅವ್ನಿಗೆ ಬುದ್ಧಿ ಇಲ್ಲ, ಸೊ ಮನೆಯವ್ರ ಹತ್ರ ಅಷ್ಟೊಂದು ದುಡ್ಡು ಕೇಳ್ತಾನೆ, ಎಷ್ಟೊಂದು ದುಡ್ಡು ಕೇಳ್ತಾನೆ, ಸೊ ಅವ್ನಿಗೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನನ್ನ ರಿಲೇಟಿವೇ ಮಾತಾಡಿದರು. ಸೊ ನಾನೇನಪ್ಪ ಅಂತಂದರೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂತಂದರೆ
ನನ್ನ ತಂದೆಯವ್ರು ನನಗೆ ಹೇಳ್ಕೊಟ್ಟಿದ್ದು ಒಂದೇ ಒಂದು ಮಾತೇನಂತಂದರೆ, ನೀನು ಯಾರು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಸೊ ನೀನು ನಮ್ಮನ್ನ ನಂಬ್ತಿಲ್ಲ ಗೊತ್ತಿಲ್ಲ, ನಿನ್ನ ದೇವ್ರು ನಂಬ್ತಿಲ್ಲ ಗೊತ್ತಿಲ್ಲ, ನೀನು ನಂಬು, ನೀನು ಬಿಲೀವ್ ಮಾಡ್ಕೊ. ಅವಾಗ ಮಾತ್ರ ಏನಪ್ಪ ಅಂತಂದರೆ ಯಾವುದೋ ಒಂದು ಸಾಧನೆ ಒಳಗಡೆ, ಸಾಧಕರ ಪಟ್ಟಿ ಒಳಗಡೆ ನಿನ್ನೊಂದು ಹೆಸರು ಮೂಡುತ್ತೆ ಅಂತ ನನ್ನ ತಂದೆಯವರು ಹೇಳ್ಕೊಡ್ತಿದ್ರು. ಸೊ ಅದೇ ಥರ ಏನಂತಂದರೆ, ಸೊ ನನ್ನ ತಂದೆಯವ್ರು ಹೇಳ್ಕೊಟ್ಟಾಗ ಏನಪ್ಪ ಅಂತಂದರೆ, ಸೊ ನಾನಿಲ್ಲಿ ಕಂಪ್ನಿಗೆ ಬಂದುಬಿಟ್ಟು, ಸೊ ನಾನು ಸ್ಟಾರ್ಟಿಂಗ್ ವರ್ಕ್ ಮಾಡ್ತಿರೋ ಟೈಮಲ್ಲಿ ತುಂಬಾ ಕಷ್ಟ ಆಯಿತು. ಸೊ 1 ತಿಂಗಳು 2 ತಿಂಗಳು ತುಂಬಾ ಕಷ್ಟ ಆಯಿತು. ಅದಲ್ಲದೆ ಏನಪ್ಪ ಅಂತಂದರೆ, ಸೊ ಕಷ್ಟ ಆದರೂ ಕೂಡ ಏನಪ್ಪ ಅಂತಂದರೆ, ಅದು ಕಷ್ಟ ಆಗ್ತಿದೆ ಅಂತಂದರೆ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಏನಂದರೆ, ಸೊ ಈ ಕಷ್ಟ ಬಂದಿದೆ ಅಂದರೆ ನನ್ನ ಸಕ್ಸಸ್ಗೆ, ನನ್ನ ಸಾಧನೆಗೆ, ನನ್ನ ಯಶಸ್ಸಿಗೆ ಏನಪ್ಪ ಅಂತಂದರೆ ಇದು ಮೊದಲನೇ ಮೆಟ್ಟಿಲು ಅಂತ ಅರ್ಥ ಮಾಡ್ಕೊಂಡೇನಪ್ಪ ಅಂತಂದರೆ, ಸೊ ನಾನು ಮಾಡ್ತಕ್ಕಂಥ ಕೆಲಸ ನಿಲ್ಲಿಸಲಿಲ್ಲ. ಸೊ ಅದರ ತಕ್ಕಂಗೆ ಏನಪ್ಪ ಅಂದರೆ ಕೆಲಸ ಮಾಡ್ಕೊತ ಹೋದೆ. ಸೊ ಕೆಲಸದ ಜೊತೆಗೆ ಏನಪ್ಪ ಅಂತಂದರೆ, ಸೊ ಸಾಧಕರ ಪಟ್ಟಿ ಒಳಗಡೆ ಏನಪ್ಪ ಅಂತಂದರೆ ನನ್ನೊಂದು ಹೆಸರು ಕೂತಿದೆ. ಓಕೆ, ಆ ಟೈಮಲ್ಲಿ ನಿಮ್ಮನ್ನು ಅಷ್ಟೊಂದು ನಿಮ್ಮ ಜೊತೆ ನೆಗೆಟಿವ್ ಆಗಿ ಮಾತಾಡಿದಂತಹ ಜನ ಇವಾಗ ನಿಮ್ಮನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ? ಒಂದು ಟೈಮಲ್ಲಿ ಇವನ ಕಡೆಯಿಂದ ಏನೂ ಆಗಲ್ಲ ಅಂತ ಅಂದವರು, ಸೊ ಏನಾಗುತ್ತೆ ಬಿಡು, ಸೊ ನನ್ನ ಬಗ್ಗೆ ಏನಪ್ಪ ಅಂತಂದರೆ ತುಂಬ ಟೀಡೋನಾಗಿ ಮಾತಾಡಿದವರು, ಸೊ ಅವ್ರನ್ನೇನಪ್ಪ ಅಂತಂದರೆ ಒನ್ ಟೈಮ್ ಫಂಕ್ಷನ್ಗೆ, ಮೀನ್ಸ್ ಯಾವಾಗಂದರೆ ಮೇ 25, 2022 ಏನಂತಂದರೆ ಒಂದು ಟೈಮ್ ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ ಒಳಗಡೆ ಎಲ್ಲರನ್ನೂ ಕರೆಸ್ದಾಗ ಏನಂತಂದರೆ ಅವರಿಗೆ, ಸೊ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ನನ್ನ ಮಾತು ನಂಬ್ತಿರ್ಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಏನಂದರೆ ಅವ್ರನ್ನೇ ಕರೆಸ್ಬಿಟ್ಟು ಏನಂತಂದರೆ, ಸೊ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಮಾಡಿರ್ತಕ್ಕಂಥ ಕೆಲಸನೇ ಏನಂತಂದರೆ ಅವ್ರಿಗೆ ಲೈವ್ ಆಗಿ ತೋರಿಸ್ಬಿಟ್ಟಿದ್ದೀನಿ. ಈಗ MV ಕಂಪನಿಗೆ ಸೇರ್ಕೊಳ್ಳೋಕ್ಕೆ ನಿಮ್ಮಂಥ ತುಂಬ ಜನ ರೆಡಿ ಆಗಿದ್ದಾರೆ, ಬಟ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಒಂದೇ ಒಂದು ಮಾತು ಏನಂತಂದರೆ, ಇವಾಗ ಎಷ್ಟೋ ಜನರು ಏನಪ್ಪ ಅಂತಂದರೆ, ನನಗೊಬ್ಬನಿಗೆ ಅಂತಲ್ಲ, ಎಲ್ಲ ಜನಕ್ಕೂ ಇರುತ್ತೆ, ನಾನು ಒಬ್ಬನು ಸಾಧಕನಾಗಬೇಕು, ಸೊ ನಾನು ಕೂಡ ಬೆಳಿಬೇಕು, ತಂದೆ ತಾಯಿ ಹೆಸರು ತರಬೇಕು, ಸೊ ನನ್ನ ತಾಲೂಕಿಗೆ, ನನ್ನ ಡಿಸ್ಟ್ರಿಕ್ಕಿಗೆ, ನನ್ನ ಊರಿಗೆ ದೊಡ್ಡ ಮನುಷ್ಯ ಆಗಬೇಕು. ಸೊ ದೊಡ್ಡ ಮನುಷ್ಯ ಆಗಬೇಕಂದ್ರೆ ದುಡ್ಡೇ ಬೇಕಂತಲ್ಲ, ಹೆಸರು ಮಾಡಬೇಕಂತ ತುಂಬ ಜನಕ್ಕೆ ಇರುತ್ತೆ. ಸೊ ಹೆಸರು ಮಾಡಬೇಕಪ್ಪ ಅಂತಂದರೆ ಒಂದೇ ಒಂದು ಒಳ್ಳೆ ಇಂಟ್ರೆಸ್ಟ್ ಯಾವುದಾದ್ರೂ ಇತ್ತಂದರೆ ಅದು ನನ್ನ ME ಸಂಸ್ಥೆ ಅಂತ ಅಂದ್ಬಿಟ್ಟು ಏನಂದರೆ ಹೆಮ್ಮೆ ಅಂತ ಹೇಳ್ಕೊತೀನಿ ಮೇಡಮ್. ಈಗ ನಿಮ್ಮ ಜೊತೆ ಯಾರು ಅಂದರೆ ನಿಮ್ಮ ಅಂಡರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಸೊ ನನ್ನ ಅಂಡರ್ದಲ್ಲಿ ಇವಾಗ 270 ಜನ ವರ್ಕ್ ಮಾಡ್ತಿದ್ದಾರೆ. ನಂಗೆ ಒಂದು ಕಡೆ ಫ್ರೌಡ್ ಫೀಲ್ ಆಗುತ್ತೆ. ಮೀನ್ಸ್ ಏನಂತಂದರೆ, ಸೊ ನನಗೆ ಚಾನ್ಸ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕೆಳಗಡೆ ಏನಪ್ಪ ಅಂತಂದರೆ, ಸೊ ಮಿನಿಮಮ್ ಏನಿಲ್ಲ ಅಂದರೆ 900 ಜನ ವರ್ಕ್ ಮಾಡ್ತಿದ್ದಾರೆ. ಅವನ ಹೆಸರು ಹೇಳ್ಬಿಟ್ಟು ಏನಂದರೆ 900 ಜನ ಅನ್ನ ತಿಂತಿದ್ದಾರೆ. ಸೊ ಅದು ಅಲ್ಲದೆ ಏನಪ್ಪ ಅಂತಂದರೆ ನನ್ನ ಹೆಸರು ಹೇಳ್ಬಿಟ್ಟು ಏನಂತಂದರೆ ಇವಾಗ 270 ಜನ ಅನ್ನ ತಿಂತಿದ್ದಾರಲ್ಲ ಅಂತಂದ್ಬಿಟ್ಟು ಏನಂತಂದರೆ ತುಂಬ ಫ್ರೌಡ್ ಫೀಲ್ ಆಗುತ್ತೆ. ಅದು ಅಲ್ಲದೆ ಏನಂತಂದರೆ ನಿರುದ್ಯೋಗಗಳ ಸಮಸ್ಯೆನ ಕಡಿಮೆ ಮಾಡಿದ್ದೀನಿ. ಸೊ ನಾನು ಕೂಡ ದೇಶ ಸೇವೆನೇ ಮಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಏನಂತಂದರೆ ತುಂಬಾ ಹೆಮ್ಮೆ ಅನಿಸುತ್ತೆ ಮೇಡಮ್ ಇದ್ರ ಬಗ್ಗೆ. ನಿಮ್ಮ ಪಾಲಿಗೆ ನಿಮ್ಮ ಜೀವನದಲ್ಲಿ MV ಅಂದರೆ ಏನು? ಮೇಡಮ್, ME ಅಂತಂದರೆ ಇದು ಒಂದು ದೇವಸ್ಥಾನ ಇದ್ದಂಗೆ ಮೇಡಮ್. ಮೀನ್ಸ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವ ಥರ ಕೈ ಮುಗಿದು ಒಳಗಡೆ ಬರ್ತೀವಲ್ಲ, ಸೊ ಯಾವುದೋ ಒಂದು ಹೈಸ್ಕೂಲ್ ಒಳಗಡೆ ಆಯಿತು, ಯಾವುದೋ ಒಂದು ಸ್ಕೂಲ್ ಒಳಗಡೆ, ಸೊ ಯಾವ ಥರ ಬರೆದಿರ್ತಾರಲ್ಲ, ಇದು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬಾ ಅಂತ ಯಾವ ಥರ ಬರೆದಿರ್ತಾರಲ್ಲ, ಸೊ ಅದೇ ಥರ ಏನಪ್ಪ ಅಂತಂದರೆ ME ಸಂಸ್ಥೆ ಅಂತಕ್ಕಂಥದ್ದು ಏನಂದರೆ ಅದೇ ಪಟ್ಟಿ ಒಳಗಡೆ ಸೇರುತ್ತೆ ಮೇಡಮ್. ಮೀನ್ಸ್ ಇದು ಏನಪ್ಪ ಅಂದರೆ ಒಂದು ಜ್ಞಾನ ದೇಗುಲ ಇದ್ದಂಗೆ. ಇದೇನಪ್ಪ ಅಂತಂದರೆ ಮೀನ್ಸ್ ಎಲ್ಲ ಜನಕ್ಕೆ ಏನಪ್ಪ ಅಂತಂದರೆ ತಾನು ಲಾಭ ಪಡ್ಕೊಳ್ಳೋದು ಏನಪ್ಪ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಲಾಭ ಆಗಬೇಕು. ಸೊ ಅದಲ್ಲದೆ ಏನಪ್ಪ ಅಂತಂದರೆ ನಿರ್ದೇಶಕರಾದಂಥ ಸೊ ಸೈಯದ್ ಸರ್ ಏನಪ್ಪ ಅಂತಂದರೆ ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದಲ್ಲದೆ ಏನಪ್ಪ ಅಂತಂದರೆ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು, ಸೊ ರಾಕೇಶ್ ಸರ್ ಆಗಿರ್ಬೋದು, ಭಾಷ್ಯ ಸರ್ ಆಗಿರ್ಬೋದು, ಸೊ ಪ್ರವೀಣ್ ಸರ್ ಆಗಿರ್ಬೋದು, ಕವಿತಾ ಮೇಡಮ್ ಆಗಿರ್ಬೋದು, ವಿಲಾಸ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಹೆಲ್ಪ್ ಮಾಡ್ತಾನೆ ಇದ್ದಾರೆ. ತಾವು ಬೆಳೆದು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಬೆಳೆಸ್ತಾ ಇದ್ದಾರೆ. ಸೊ ME ಸಂಸ್ಥೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಒಂಥರ ದೇವಸ್ಥಾನ ಇದ್ದಾಗ ಮೇಡಮ್. ಇಲ್ಲಿ ಬಂದವರೆಲ್ಲರೂ ಏನಪ್ಪ ಅಂತಂದರೆ ಒಟ್ಟಾರೆ ಏನಪ್ಪ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಏನಂದರೆ ಒಬ್ಬ ಸಾಧಕನಾಗಿ ನಿಲ್ತಾರೆ ಮೇಡಮ್. MV ಕಂಪನಿ ಬಗ್ಗೆ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದು ಒಂಥರ ಹೆಂಗಂದರೆ ಹಳ್ಳಿ ಸೈಡೆಲ್ಲ ಅಂತಿದ್ದಾರೆ. ಮೀನ್ಸ್ ಯಾವ ಥರ ಅಂದರೆ ಕತ್ತಿಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂತಂದ್ಬಿಟ್ಟು. ಮೀನ್ಸ್ ಯಾವ ಥರ ಅಂದರೆ ಕಂಪ್ನಿ ಇರೋದು ಏನಕ್ಕಪ್ಪ ಅಂತಂದರೆ ಇದ್ರ ಬಗ್ಗೆ ನಾವೆಲ್ಲ ಫುಲ್ ಸ್ಟಡಿ ಮಾಡಿದ್ದೀವಿ. ಸೊ ಕಂಪನಿ ಅಂದ್ರೇನು, ಸೊ ಕಂಪ್ನಿ ಒಳಗಡೆ ಲೀಡರ್ಸ್ಗಳು ಅಂದ್ರೇನು, ಸೊ ಲೀಡರ್ಸ್ಗಳು ಯಾವ ಥರ ಇದ್ದಾರೆ, ಸೊ ಕಂಪ್ನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜೊತೆ ಯಾರ ಜೊತೆ ವರ್ಕ್ ಮಾಡಿದರೆ ನಾವು ಯಾವ ಥರ ಸಕ್ಸಸ್ ಆಗ್ತೀವಿ, ಸಾಧನೆ ಮಾಡ್ತೀವಿ, ಸೊ ಯಾವ ಥರ ಬೆಳಿತೀವಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇವರು ಎಲ್ಲರ ಕಡೆಯಿಂದ ನಾವು ತಿಳ್ಕೊಂಡಿರ್ತೀವಿ. ಬಟ್ ಅವ್ರಿಗೆಲ್ಲ ಗೊತ್ತಿರಲ್ಲ. ಮೀನ್ಸ್ ಅವ್ರಿಗೇನಪ್ಪ ಅಂತಂದರೆ ಸೊ ಅವ್ರ ಬಗ್ಗೆ ಮಾತಾಡೋದು ನಾವು ತಪ್ಪೆ. ಫಸ್ಟ್ ಅವ್ರಿಗೇನಪ್ಪ ಅಂತಂದರೆ ನಾವು ಈ ಥರ ನಾವು ಮೂಡಿಸ್ಬೇಕು. ಮೀನ್ಸ್ ಕಂಪನಿ ಇರೋದು ಈ ಥರ ಇದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡ್ಬೋದು, ಇಲ್ಲಿ ಪ್ರತಿಯೊಬ್ಬರು ಸಾಧನೆ ಮಾಡ್ಬೋದು. ಸೊ ನಮ್ಮ ಪ್ರೊಸೀಜರ್ ಏನೈತಲ್ಲ ಪ್ರತಿಯೊಂದು ಏನಪ್ಪ ಅಂತಂದರೆ ಸೊ ಅನ್ಎಂಪ್ಲಾಯ್ಮೆಂಟ್ಗೆ ಹೇಳಿದ್ರೆ ಏನಪ್ಪ ಅಂತಂದರೆ ಅವರು ಕೂಡ ಏನಂತಂದರೆ ಸೊ ಅವರು ಕೂಡ ಏನಂದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅವರು ಕೂಡ ಏನಂದರೆ ಒಬ್ಬ ಸಾಧಕರಾಗಿ ನಿಲ್ತಾರೆ ಮೇಡಮ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರಿಗಾದ್ರೂ ಏನಾದರೂ ಸಾಧನೆ ಮಾಡಬೇಕು, ಒಟ್ಟಾರೆ ಹೆಸರು ತರಬೇಕು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅದು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಏನಪ್ಪ ಅಂತಂದರೆ ಸೊ ನಂದು ಒಂದು ಹೆಸರು ಕೂಡಬೇಕಪ್ಪ ಅಂತ ಯಾರಿಗಾದ್ರೂ ಮನಸ್ಸಲ್ಲಿ ಏನಾದರೂ ಇತ್ತಂದರೆ ಸೊ ಅದು ನನ್ನ ME ಸಂಸ್ಥೆ ಒಳಗಡೆ ಬಂತಂದರೆ ಸೊ ಅವ್ರು ಏನಾದರೂ 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ನಾನು ಕೂಡ ಒಬ್ಬ ಸಾಧಕನಾಗಿ ನಿಲ್ಲಬೇಕು, 2 ವರ್ಷ ಒಳಗಡೆ ನಿಲ್ಲಬೇಕು, 3 ವರ್ಷ ಒಳಗಡೆ ನಿಲ್ಲಬೇಕಂತ ಏನು
ಅಂದ್ಕೊಂಡಿರ್ತಲ್ಲ, ಸೊ ನನ್ನ ಸಂಸ್ಥೆಗೆ ಏನಾದರೂ ಬಂದರೆ ಸೊ 3 ವರ್ಷ 4 ವರ್ಷ ಹೋಗಲ್ಲ ಮೇಡಮ್. ಒಂದೇ 1 ವರ್ಷ ಒಳಗಡೆ ಏನಪ್ಪ ಅಂತಂದರೆ ಅವ್ರ ತಾಯಿ ತಂದೆ ಏನಪ್ಪ ಅಂದರೆ ಒಂದು ಹೆಸರಿಟ್ಟು ಕಳಿಸಿರ್ತಾರೆ. ಆ ಹೆಸರಿಗೆ ಏನಪ್ಪ ಅಂತಂದರೆ ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಏನಪ್ಪ ಅಂದರೆ ನನ್ನ ಸಂಸ್ಥೆ ಕೊಡೋದು ಅಷ್ಟೇ ಅಲ್ಲದೇನಪ್ಪ ಅಂತಂದರೆ ಒಂದೇ 1 ವರ್ಷ ಒಳಗಡೆ ಏನಪ್ಪ ಅಂತಂದರೆ ಇಡೀ ಕರ್ನಾಟಕಕ್ಕೆ ಏನಂತಂದರೆ ಅವ್ರ ತಂದೆ ತಾಯಿ ಜೊತೆಗೆ ಅವರು ಯಾರಂತ ಗೊತ್ತು ಮಾಡಿಸ್ಕೊಳ್ಳುತ್ತೆ. ಅದೇ ಯಾವುದಪ್ಪ ಅಂತಂದರೆ ಸೊ ಹೆಮ್ಮೆಯಿಂದ ಹೇಳ್ಕೊತೀನಿ, ಅದೇ ನನ್ನ ME ಸಂಸ್ಥೆ ಅಂತಂದ್ಬಿಟ್ಟು. ಓಕೆ ಯಲಗುರೇಶ್ ಅವರೇ, ತುಂಬ ಹೊತ್ತು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಬಾಲ್ಯ, ಅದರ ಜೊತೆಗೆ MV ಕಂಪನಿಯ ಬಗ್ಗೆ, ಹಾಗೆಯೇ ನಿಮ್ಮ ಜೊತೆ ನೀವು ಕೆಲವೊಂದು ಕನಸುಗಳನ್ನು ಕಟ್ಕೊಂಡಿದ್ದೀರಾ ಅದರ ಬಗ್ಗೆ ಎಲ್ಲವನ್ನು ಚೆನ್ನಾಗಿ ಹೇಳಿದ್ರಿ. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ MV ಸಂಸ್ಥೆ MV ಅಂತಲ್ಲ, ಯಾವುದೇ ಒಂದು ಸಂಸ್ಥೆ ಅಂತ ನಮಗೆ ಅನ್ನ ಕೊಡ್ತಿದೆ ಅಂತ ಹೇಳಿದರೆ ನಮ್ಮದು ಖಂಡಿತವಾಗ್ಲೂ ಅದು ಒಂದು ದೇವಸ್ಥಾನ ಇದ್ದ ಹಾಗೆ, ಅದು ಒಂದು 2ನೇ ತಾಯಿ ಅಂತಲೇ ಹೇಳ್ಬೋದು. ಹಾಗೆ MVಯ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಏನೇ ಆಗಲಿ, ಸಾಕಷ್ಟು ಅಚೀವ್ಮೆಂಟ್ಗಳನ್ನು ಮಾಡಿದ್ದೀರಿ. ಮುಂದೆ ಕೂಡ ಒಳ್ಳೆ ಅಚೀವ್ಮೆಂಟ್ ಆಗಲಿ, ತುಂಬ ಜನ ನಿಮ್ಮ ಜೊತೆ ಕೆಲಸ ಮಾಡಲಿ, ಇನ್ನಷ್ಟು ನೀವು ಪ್ರೈಸನ್ನು ಅಂದರೆ ಗಿಫ್ಟನ್ನು ತಗೊಳ್ಳಿ ಕಂಪನಿ ಕಡೆಯಿಂದ. ಹಾಗೆ ಸೊಸೈಟಿಗೆ ಏನಾದರೂ ಹೆಲ್ಪ್ ಮಾಡುವಂಥ ಕೆಲಸ ಕೂಡ ನಿಮ್ಮ ಕಡೆಯಿಂದ ಆಗಬೇಕು. ಎನಿವೇಸ್, ನಿಮಗೆ ಧನ್ಯವಾದಗಳು. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ದಾವಣಗೆರೆಯ ಒಬ್ಬರನ್ನು ನಾವು ಮಾತಾಡಿಸಿದ್ವಿ, ಯಲಗುರೇಶ್ ಅವರನ್ನು. ತುಂಬ ಚೆನ್ನಾಗಿ ಮಾತಾಡಿದರು. ಅವರ ಮಾತುಗಳು ಖಂಡಿತ ನಿರುದ್ಯೋಗದಲ್ಲಿ ಇರುವಂತಹ ಅದೆಷ್ಟೋ ಯುವಕ ಯುವತಿಯರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಇದು ಇವತ್ತಿನ ನಮ್ಮ MV ಸಾಧಕರು ಸಂಚಿಕೆ. ಮತ್ತು ಮುಂದಿನ ಸಾಧಕರೊಂದಿಗೆ ನಾವು MV ಸಾಧಕರು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿಮಿಡಿತ. ಥ್ಯಾಂಕ್ ಯು.